ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಿಮ್ಮ ಹತ್ರ ನನ್ನ ಪರ್ಸ್ನಲ್ ವಿಷಯನ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದು ಏನಪ್ಪ ಅಂತ ಅಂದರೆ, ಅದನ್ನು ಆ ವಿಷಯ ಹೇಳೋದಕ್ಕೆ ಮುಂಚೆ ನಾನು ಕೆಲವು ಫೋಟೋಗಳನ್ನ ಶೇರ್ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ನೋಡೋದು ನನ್ನ 1 ವರ್ಷದ ವೆಯ್ಟ್ ಲಾಸ್ ಜರ್ನಿ ಫೋಟೋಸ್ಗಳು. ಹೌದು ಫ್ರೆಂಡ್ಸ್, ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಲೇ ಬಂದಿರೋದು. ಇದೇ 2024 ಮಾರ್ಚ್ ವರ್ಷದ ಹಿಂದೆ ನನಗೆ ತುಂಬ ಮಂಡಿ ನೋವಿತ್ತು. ಆವಾಗ ನಾನು ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿದ್ದೆ. ಅವರು ಹೋದ ತಕ್ಷಣ ನನಗೆ ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಬಮ್ಮ ಅಂತ ಹೇಳ್ಬಿಟ್ರು. ನನಗಂತೂ ಭಯನೇ ಆಗ್ಬಿಡ್ತು. ಹೋಗಿ ನಾನು ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಬಂದು ರಿಪೋರ್ಟ್ ತಗೊಂಡು ನಮ್ಮ ಡಾಕ್ಟ್ರ್ ಹತ್ರ ತಗೊಂಡೋದೆ. ಆವಾಗ ಅವರು ರಿಪೋರ್ಟ್ ನೋಡಿಬಿಟ್ಟು ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದರು. ಮತ್ತು ಅವರು ಅಂದರು, ನೀವು ತುಂಬ ವೆಯ್ಟ್ ಇರೋದ್ರಿಂದ ಮಂಡಿ ನೋವು ಬರ್ತಾಯಿದೆ, ಕಾಲು ನೋವು ಬರ್ತಾಯಿದೆ, ನೀವು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಹೇಳಿಬಿಟ್ರು. ನಾನು ಮನೆಗೆ ಬಂದು ತುಂಬ ಯೋಚನೆ ಮಾಡಿದೆ, ಏನಪ್ಪ ಮಾಡೋದು, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಯಾವ ರೀತಿ ವೆಯ್ಟ್ ಲಾಸ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಕೂತ್ಕೊಬಿಟ್ಟೆ. ಹೀಗೆ ಡಾಕ್ಟ್ರ್ ಹೇಳಿದ ವಿಷಯನ ನನ್ನ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿಕೊಂಡೆ. ಅವರು ಸ್ವಲ್ಪ ಏನೇನೋ ಹೇಳಿದ್ರು, ಆ ಪ್ರಾಡಕ್ಟು ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ನನಗೆ ಹೇಳಿದ್ರು. ನಾನು ಈಗಿನ ಟ್ರೆಂಡಲ್ಲಿರೋ ವೆಯ್ಟ್ ಲಾಸ್ ಪ್ರಾಡಕ್ಟ್ನ ತೊಗೊಂಡು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅದನ್ನ ನನಗೆ ಯೂಸ್ ಮಾಡೋದಕ್ಕಾಗಲಿಲ್ಲ. ಅದು ತುಂಬ ಕಾಸ್ಟ್ ಇರೋದ್ರಿಂದ ಅದನ್ನು ನಾನು ಅರ್ಧಕ್ಕೆ ಬಿಟ್ಟೆ. ನನಗೆ ತಿಂಗಳಿಗೆ ಆ ಪ್ರಾಡಕ್ಟ್ಗೆ 15,000 to 20,000 ಖರ್ಚಾಗ್ತಾಯಿತ್ತು ನನಗೆ. ಅದಕ್ಕೆ ನಾನು ಆ ಪ್ರಾಡಕ್ಟ್ನ ಅರ್ಧಕ್ಕೆ ಬಿಟ್ಬಿಟ್ಟೆ. ಆ ಪ್ರಾಡಕ್ಟು ನಾನು ನಿಲ್ಲಿಸಿದ ತಕ್ಷಣ ನಾನು ಯಥಾ ಪ್ರಕಾರ ಯಾವ ವೆಯ್ಟಲ್ಲಿದ್ದೋ ಅದೇ ವೆಯ್ಟಿಗೆ ಬಂದುಬಿಟ್ಟೆ ನಾನು. ಆವಾಗ ನಾನು ತುಂಬ ತಿರ್ಗಾ ತಲೆನೋವು ಸ್ಟಾರ್ಟ್ ಆಯಿತು, ಏನಪ್ಪ ಮಾಡೋದು ಅಂತ. ಆಮೇಲಿಂದ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿ ಕೇಳಿದ್ದು ಎಲ್ಲನೂ ನಾನು ಟ್ರೈ ಮಾಡೋದಕ್ಕೆ ಶುರು ಮಾಡಿದೆ. ಅಷ್ಟೇನು ಹೇಳ್ಕೊಳ್ಳೋಷ್ಟೇನು ರಿಸಲ್ಟ್ ಏನು ಬರಲಿಲ್ಲ. ಆದರೂ ನನಗೆ ಅದರಲ್ಲಿ ಐಡಿಯಾಸ್ ಮತ್ತು ನಾಲೆಡ್ಜ್ ನಂಗೆ ತುಂಬ ಇಂಪ್ರೂವ್ ಆಯಿತು ನನಗೆ ಅದರಿಂದ. ಆಮೇಲೆ ಏನು ಮಾಡಿದೆ, ನಾನು ಮನೇಲೇ ಏನಾದರೂ ಹೋಮ್ಮೇಡಾಗಿ ವೆಯ್ಟ್ ಲಾಸ್ ಪೌಡ್ರು ರೆಸಿಪಿ ನಾನೇ ಏನಾದರೂ ಮಾಡಬೇಕು ಅಂತ ಟ್ರೈ ಮಾಡೋದಕ್ಕೆ ಶುರು ಮಾಡಿದೆ. ಆಮೇಲಿಂದ ಟ್ರೈ ಮಾಡ್ತಾನೇ ಇದ್ದೆ. ಈ ವಾರ ಒಂದು ಸಲ, ಆ ವಾರ ಒಂದೊಂದು ಥರ ಟ್ರೈ ಮಾಡೋದಕ್ಕೆ ನಾನು ಶುರು ಮಾಡಿದೆ. 1 ವಾರ ಅಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಬಂದ್ಬಿಡ್ತು. ಆವಾಗ ಏನು ಮಾಡಿದೆ, ನಾನು ಅದನ್ನೇ ಒಂದು ವೆಯ್ಟ್ ಲಾಸ್ ಚಾರ್ಟ್ ಥರ ಅದನ್ನು ಹಾಕ್ಕೊಂಡು ನಾನೇ ವೆಯ್ಟ್ ಲಾಸ್ ಮಾಡೋದಕ್ಕೆ ಶುರು ಮಾಡಿದೆ. ಶುರು ಮಾಡಾದ್ಮೇಲೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದ್ಬಿಡ್ತು. ನಾನು ಸುಮಾರು ಆ ಪ್ರಾಡಕ್ಟಿಂದ, ನಾನು ಮಾಡ್ತಿರೋ ಪ್ರಾಡಕ್ಟಿಂದ ಸುಮಾರು 70 kg ಇದ್ದೆ ನಾನು. ಈಗ ಇರೋದು ನಾನು 57 to 58 ಇದ್ದೀನಿ. ಸುಮಾರು 23 kg ವೆಯ್ಟ್ ಲಾಸ್ ಆಗಿದ್ದೀನಿ. ತುಂಬ ನನಗೆ ಖುಷಿ ಆಗ್ಬಿಡ್ತು. ಹೀಗೆ ಖುಷಿಯಾಗಿ ನಾನು ವಾಕಿಂಗೆಲ್ಲ ಹೋಗಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಗುರ್ತಿಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಯಾವ ರೀತಿ ಸಣ್ಣ ಆಗ್ಬಿಟ್ಟೆ ನೀನು, ಏನು ನನಗೂ ಹೇಳು, ನಾವು ಸಣ್ಣ ಆಗ್ತೀವಿ ಅಂತ ಹೇಳಿದ್ರು. ಆವಾಗ ನಾನು ಹೀಗೆ ಮನೇಲೇ ನಾನೇ ಒಂದು ರೆಸಿಪಿನ ಪ್ರಿಪೇರ್ ಮಾಡಿಕೊಂಡು ಅದನ್ನು ಕಂಟಿನ್ಯೂ ಮಾಡಿ ಅದರಿಂದ ರಿಸಲ್ಟ್ ಈ ಥರ ರಿಸಲ್ಟ್ ಬಂದಿದೆ, ನನಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಅವರು ಆವಾಗ ಅದನ್ನೆಲ್ಲ ಕೇಳಿ ಹಂಗಾರೆ ನಮಗೂ ಮಾಡಿಕೊಡು ಅಂತ ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ಗೆ, ಆಮೇಲೆ ಸುಮಾರು ಜನಕ್ಕೆಲ್ಲ ಮಾಡಿಕೊಟ್ಟೆ, ಕೇಳಿರೋರಿಗೆಲ್ಲ. ಅವ್ರಿಗೂ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು. ಹೀಗೆ ಅವರಿಂದ ಅವ್ರ ಫ್ರೆಂಡ್ಸು ಎಲ್ಲ ಕೇಳಿ ಸುಮಾರು ಈಗ ನನಗೆ 80 to 100 ಜನ ಕಸ್ಟಮರ್ಗಳಿದ್ದಾರೆ. ಅವ್ರಿಗೂ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಈ ನನ್ನ ವೆಯ್ಟ್ ಲಾಸ್ ಜರ್ನಿನ, ಈ ವಿಷಯನ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಈಗ ಸಮಯ ಕೂಡ ಬಂದಿದೆ. ಅದರಿಂದ ನಿಮ್ಮ ಹತ್ರ ನಾನು ಈ ವಿಷಯನ ಹಂಚ್ಕೋತಾ ಇದ್ದೀನಿ.
ಅವ್ರಿಗೂ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿರೋದ್ರಿಂದ ಕೆಲವರು ನನಗೆ ಫೋನ್ ಮಾಡ್ತಾರೆ, ತುಂಬ ದಪ್ಪ ಇದ್ದೀನಿ ಮತ್ತು ಪಿ ಸಿ ಒಡಿ ಪ್ರಾಬ್ಲಮ್ ಇದೆ, ಮಂತ್ಲಿ ಪ್ರಾಬ್ಲಮ್ ಇದೆ ನನಗೆ ಅಂತ ತುಂಬ ಜನ ಫೋನ್ ಮಾಡ್ತಾರೆ. ಮತ್ತು ತುಂಬ ದಪ್ಪ ಇರೋದ್ರಿಂದ ನನಗೆ ಮಕ್ಕಳಾಗ್ತಾ ಇಲ್ಲ ಅಂತಲೂ ಫೋನ್ ಮಾಡ್ತಾರೆ ನನಗೆ. ಆದರೆ ನಾನೇನು ಡಾಕ್ಟ್ರೇನಲ್ಲ, ನನಗೆ ಅವ್ರಿಗೇನು ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳೋಷ್ಟು ನಾನೇನು ಅಷ್ಟೇನು ನನಗೇನು ತಿಳುವಳಿಕೆನೂ ಇಲ್ಲ. ನನಗೆ ಗೊತ್ತಿರೋದು ಏನು ಗೊತ್ತಿದೆ ಅವ್ರಿಗೆ ಹೇಳ್ತೀನಿ. ನನಗೆ ಹೇಳಿದಾಗ ಅವ್ರಿಗೂ ತುಂಬ ಚೆನ್ನಾಗಿ ರಿಸಲ್ಟು ಬಂದಿದೆ. ಆದರೆ ನಾನು ಪ್ರಾಡಕ್ಟ್ನ ನಾನು ಅವ್ರಿಗೆ ಕೊಡಬೇಕಾದ್ರೆ ಅವರು ನನ್ನ ಹತ್ರ ಆರ್ಡ್ರ್ ಮಾಡ್ತಾರೆ. ನಾನು ಆ ಪ್ರಾಡಕ್ಟ್ನ ಅವ್ರಿಗೆ ಕೊಡಬೇಕಾದ್ರೆ ಆ ಪ್ರಾಡಕ್ಟ್ಗೆ ನಾನು ಶ್ರೀ ಸಾಯಿರಾಮ್ ವೆಯ್ಟ್ ಲಾಸ್ ಪೌಡರ್ ಅಂತ ನಾನು ಹೆಸರಿಟ್ಟಿದ್ದೀನಿ. ಆ ಸಾಯಿರಾಮ್ನ ನಂಬೇ ನಾನು ಆ ಪ್ರಾಡಕ್ಟ್ನ ಅವ್ರಿಗೆ ಕೊಡ್ತೀನಿ. ಆವಾಗ ಅವ್ರಿಗೂ ತುಂಬ ಚೆನ್ನಾಗಿ ರಿಸಲ್ಟು ಬಂದಿದೆ. ಮತ್ತು ಅವ್ರ ಪರ್ಸ್ನಲ್ ಏನೇನು ತೊಂದರೆ ಇದೆ ಅವ್ರಿಗೆ ಅದು ಕ್ರಮೇಣ ಕಮ್ಮಿ ಆಗ್ತಾ ಬರ್ತಾ ಇದೆ. ನನಗಂತೂ ತುಂಬ ಖುಷಿ ಆಗ್ಬಿಟ್ಟಿದೆ. ಈಗ ಅವ್ರ ಬಾಯಿಂದಲೇ ಅವ್ರ ಹೆಲ್ತ್ ಇಂಪ್ರೂವ್ಮೆಂಟ್ ಆಗಿ ಮತ್ತು ವೆಯ್ಟ್ ಲಾಸ್ ಆಗಿರೋದು ವಿಷಯ ಕೇಳಿ ನನಗಂತೂ ತುಂಬ ಖುಷಿ ಆಗ್ಬಿಡ್ತು. ನಮ್ಮ ಸಾಯಿರಾಮ್ ವೆಯ್ಟ್ ಲಾಸ್ ಪೌಡರ್ ಕೈಗೆಟುಕುವ ಬೆಲೆಯಲ್ಲಿ ಇರೋದ್ರಿಂದ ಎಲ್ಲರಿಗೂ ತಲುಪಲಿ ಅಂತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಷಯನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಉದ್ದೇಶ ಇಷ್ಟೇ ಫ್ರೆಂಡ್ಸ್, ಹೆಲ್ತ್ ಇಸ್ ವೆಲ್ತ್, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರಲ್ವಾ. ಎಲ್ಲರಿಗೂ ಒಳ್ಳೆ ಹೆಲ್ತ್ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ಈ ಪ್ರಾಡಕ್ಟಿನ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಥವಾ ಯಾರಾದರೂ ಬೈ ಮಾಡಬೇಕು ಅಂತ ಅನಿಸಿದ್ರೆ ಈ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು.